ಪ್ರಭು ನ್ಯೂಸ್ಗೆ ಸ್ವಾಗತ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಪ್ರತಿ ವರ್ಷದಂತೆ ಶ್ರಾವಣ ಮಾಸದಲ್ಲಿ ಶ್ರೀ ಬಸವೇಶ್ವರ ದೇವಸ್ಥಾನ ಮತ್ತು ಹನುಮಾನ್ ದೇವಸ್ಥಾನ, ನಾಗ್ನೂರ್ ರೋಡ್, ಸಂಕೇಶ್ವರ್, ಗೋಟೂರ್ ಇಲ್ಲಿ ಮಹಾಪೂಜೆ, ಅಭಿಷೇಕ ಹಾಗೂ ಮಹಾಪ್ರಸಾದ ಕಾರ್ಯಕ್ರಮ ನಡೆಯುತ್ತದೆ. ಈ ವರ್ಷ ಕೂಡ ಶ್ರೀ ಬಸವೇಶ್ವರ ದೇವಸ್ಥಾನ ಮತ್ತು ಹನುಮಾನ್ ದೇವಸ್ಥಾನ, ನಾಗ್ನೂರ್ ರೋಡ್, ಸಂಕೇಶ್ವರ್, ಗೋಟೂರ್ ಇಲ್ಲಿ ಅಭಿಷೇಕ, ಮಹಾಪೂಜೆ ಹಾಗೂ ಮಹಾಮಂಗಳಾರತಿ ಮತ್ತು ಮಹಾಪ್ರಸಾದ ವಿತರಣೆ ನಡೆಯಿತು. ಭಕ್ತಿಯಿಂದ ಎಲ್ಲ ಭಕ್ತಾದಿಗಳು ಒಕ್ಕಟ್ಟು ಕೂಡಿ ಈ ಒಂದು ಮಹಾಪ್ರಸಾದ ಆಯೋಜನೆ ಮಾಡಿರುತ್ತಾರೆ. ಪ್ರತಿ ವರ್ಷವೂ ಈ ಪ್ರಥೆಯು ಭಕ್ತಿಯಿಂದ ನಡೆಯುತ್ತದೆ. ಉಪಸ್ಥಿತಿ ಅಣ್ಣಪ್ಪ ಬಾಳಪ್ಪ ಮನ್ನಿಕೇರಿ, ದೇವಸ್ಥಾನದ ವ್ಯವಸ್ಥಾಪಕರು ನಾಗಪ್ಪ ಮನ್ನಿಕೇರಿ, ಶೀತಲ್ ಮನ್ನಿಕೇರಿ, ಬಾಳೇಶ್ ಮನ್ನಿಕೇರಿ, ಯರಗೌಡ ಬಾಳಗೌಡ ಪಾಟೀಲ್, ರಾಜು ಮನ್ನಿಕೇರಿ, ಬಸವಣ್ಣಿ ಶೇಖನವರ್, ಮಲ್ಲಪ್ಪ ಶೇಖನವರ್, ಶಂಕರ್ ಮನ್ನಿಕೇರಿ, ಯಲ್ಲಪ್ಪ ಸನದಿ, ಅಮಿತ್ ರೋಡ್ಲೈನ್ಸ್, ಸಚಿನ್ ಮನ್ನಿಕೇರಿ ಹಾಗೂ ಭಕ್ತಾದಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಭಕ್ತಿಯಿಂದ ಯಶಸ್ವಿಯಾಗಿ ಈ ಕಾರ್ಯಕ್ರಮ ಜರುಗಿತು. ತೇಜ್ ಪ್ರಭು ನ್ಯೂಸ್, ಸಂಕೇಶ್ವರ್, ಗೋಟೂರ್. ಇಲ್ಲಿ ಮಹಾಪ್ರಸಾದ ಇರ್ತಾವೆ. ಮತ್ತು 15 ವರ್ಷ ಆಗ್ತದೆ ಮಹಾಪ್ರಸಾದ ಇರ್ತಾವೆ. ಹೀಗೆ ನಮಗೆ ಚಲೋ ನಡೀಲಿ, ಮುಂದೆ ಹೀಗೆ ನಡ್ಕೊಂಡು ಹೋಗ್ತವೆ. ತುಂಬ ಮನೆಗೆ ಜಾತ್ರೆ ಇದೆ. ಒಂದು ನಮ್ಗೆ ಶ್ರಾವಣ ಸೋಮವಾರ ರೀ ಕಾರ್ಯಕ್ರಮ ರೀ. ಅದು ಶ್ರಾವಣ ಸೋಮವಾರದಾಗ ಮಾಡ್ತೇವಲ್ಲ, ಅದರ ನಿಮಿತ್ತ ಈಗ ನಾವು ಜಾತ್ರಾ ಮಹೋತ್ಸವ ಇಟ್ಕೊಂಡೇವೆ. ಅದ್ರ ಬಗ್ಗೆ ಎಲ್ಲ ಪ್ರಸಾದಗಳು ನಡೆಸಿವ್ರಿಗೆ. ಈಗ ಒಂದು 10 ವರ್ಷ ಗಂಟೆ ಮಾಡ್ಕೊತ ಎಲ್ಲ ಬಂದೀವಿ. ಅದರ ಬಗ್ಗೆ ಎಲ್ಲ ನಮ್ಗೆ ಕಾರ್ಯಕ್ರಮ ಐತ್ರಿ. ಆಮೇಲೆ ಏನಾದ್ರೆ ಭೀ ಮುಂದೆ ನಡ್ಕೊತ ಹೋಗ್ತೇವೆ. ಈಗ ನಮ್ಮ ಎಷ್ಟು ವರ್ಷ ಆಯ್ತು ಮಾಡತ್ತೀರಿ? ಒಂದು 10 ವರ್ಷ ಆಗುತ್ತೆ. ಹೆಸರು ನಾವು ಮಾತಾಡೋದ್ರ ಮಲ್ಲಪ್ಪ ಅಂತ ಜಗ್ನವ್ರೆ. ಮುಂದೆ ನಮಗೆ ಹೆಂಗಿದ್ರಿ ಹನುಮಾನ್ ನಗರ ಇದು ವರ್ಷದ ಶ್ರಾವಣ ಮಾಸದ ಇದೇನೈತ ಎಲ್ಲ ಭಕ್ತಾದಿಗಳು ಕೂಡ್ಕೊಂಡ ಈ ನಮ್ಮ ಹನುಮಾನ್ ನಗರ ಮಂದಿ ಎಲ್ಲ ಪ್ರಸಾದದಲ್ಲಿ ವರ್ಷ ಮಾಡೋದು ನೇಮ ಪ್ರಕಾರ ಈ ವರ್ಷ ಮಾಡಿದೆವು. ಆದ್ರೂ ಮಳೆ ಆದ್ರೂ ಏನೈತಿ ನಮ್ಮ ಭಕ್ತರು ಬರೋರು ಎಲ್ಲರೂ ಬಂದ, ಯಾರೂ ನಿಲ್ಲ. ಒಟ್ಟು ಏನೈತಿ ಮಳೆ ಚಪ್ಪಾನಿಲ್ದ ಆದ್ರೆ ಭೀ ನಮ್ಮ ಶೆಡ್ ಭಾಳ ಅನುಕೂಲ ಮಾಡಿಕೊಟ್ಟಿವಿ. ಯಾಕಂದ್ರೆ ಈಗ ಇಲ್ಲಿ 5 ಜಾಗದಾಗ ಎಲ್ಲೂ ಇಂಥದ್ದು ಅನುಕೂಲ ಇಲ್ಲ, ಎಲ್ಲದಕ್ಕೂ ಉದ್ಯೋಗ ಇಲ್ಲ. ಭಾಳ ನಮಗೆ ಅಗದಿ ಉತ್ತಮ ಆಗೈತಿ. ಆದ ಕಾರಣದಿಂದ ವರ್ಷ ಇದು 5 ಸೋಮವಾರ ಬಂದು ಆದ್ರೂ ಮನೆ ಕೇಳಿನ ಯಾವ ಸೋಮವಾರ ಮಾಡೋರ್ವ ಇಲ್ಲರಿ, ಮತ್ತು 4ನೇ ಸೋಮವಾರ ಮಾಡೋನು ಏನಾಗೈತಿ ಆಗಲಿ, ಮಳೆ ಬರಲಿ ಬಿಡಲಿ ಅದೇನು ವಿಚಾರ ಮಾಡೋದಿಲ್ಲ. ಹೊಸ ಪ್ರಸಾದ ಏನೈತಿ ಅದನ್ನು 4ನೇ ಸೋಮವಾರ ಮಾಡ್ತೀವಿ, ಆ ಪ್ರಕಾರ ಮಾಡಿಬಿಡೋನು ಅಂತೇಳಿ ಆನಂದ ಅಂದ. ಅಣ್ಣನ ಹ್ಞೂ ಮಾಡ್ರಿ ಅಂತೇಳಿ ಅಂದ. ಎಲ್ಲರೂ ಜನ ಕೊಟ್ಟ ಈಗ ಈ ಪ್ರಸಾದ ವರ್ಷ ಈ ಟೈಮ್ಗೆ ನಾವು ಮಾಡ್ತೇವೆ. ಎಲ್ಲ ಭಕ್ತಾದಿಗಳು ಎಲ್ಲರೂ ಈಗ ನಮ್ಮ ಕೋಡ್ಯಾಗಿಂದ ಹನುಮಾನ್ ನಗರ ಮಂದಿ ಹೊರಗಿನ ಮಂದಿ ಭೀ ಬರ್ತಾರೆ ಇಲ್ಲಿ. ಆದ್ರೂ ಬಂದು ಪ್ರಸಾದ ಸ್ವೀಕಾರ ಮಾಡ್ಕೊಂಡು ಅಗದಿ ಅವರಿಗೆ ಆಶೀರ್ವಾದ ದೇವ್ರು ಕೊಟ್ಟದ, ಅನುಕೂಲ ಆಗೈತಿ, ಅಗದಿ ಯೋಗ್ಯ ಆಗೈತಿ ಅಂತೇಳಿ ನಾನು 2 ಮಾತು ಮುಗಿಸ್ತೇನೆ. ನಮ್ಮದು ಹೆಸರ ಯರಗೌಡ ಬಾಳಗೌಡ ಪಾಟೀಲ, ವೆಂಕಟೇಶ್ವರ ಅಂತ ಕೊಟ್ಟರ 2 ಸರದಾಗ ಇದೇವು ನಾವು ಇಲ್ಲಿ. ಬರ್ತಾವೆ ಇವ ಕುಡ್ಕೊಂಡನ ಇಲ್ಲಿ ಮುಲಾಕಾತ್ ಮಾಡ್ಕೊಂಡನ ಮುಂದಿನ ಕಾರ್ಯಕ್ರಮ ಚಾಲು ಮಾಡಿ.